ಈಗಾಗಲೇ 22ನೇ ತಾರೀಕಿಂದ ಏನು ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಅಥವಾ ಒಂದು ಸ್ಟೇಟ್ ಗೌರ್ಮೆಂಟಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಹಾಗೂ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಶಿಕ್ಷಕ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನೋಟಿಫಿಕೇಷನ್ ಆಗಿತ್ತು. ಅದ್ರ ಬಗ್ಗೆ ಪೂರ್ಣ ಪ್ರಮಾಣದ ನಿಮಗೆ ಮಾಹಿತಿಯನ್ನು ಸಾಕಷ್ಟು ವಿಡಿಯೋಗಳಲ್ಲಿ ನಿಮಗೆ ಕೊಟ್ಟಿದ್ದೀನಿ ನಾನು. ಸೊ ಮತ್ತೊಂದು ಸಲ ಅವೆಲ್ಲವನ್ನು ನೋಡಬೇಕು ಅಂತ ಅನಿಸಿದ್ರೆ ಸಪ್ರೇಟಾಗಿ ಒಂದು ಪ್ಲೇಲಿಸ್ಟ್ ಅಂತ ಮಾಡಿದ್ದೀನಿ, ಅಲ್ಲಿ ಕ್ಲಿಕ್ ಮಾಡಿ ಅಷ್ಟು ವಿಡಿಯೋಗಳನ್ನು ನೀವು ನೋಡ್ಬೋದು, ಅಥವಾ ಈ ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ನೀವು ವಾಚ್ ಮಾಡಲಿಕ್ಕೆ ಅವಕಾಶ ಇದೆ. ಅಷ್ಟೆಲ್ಲ ಹೇಳಿದ ನಂತರವೂ ಕೂಡ ಇನ್ನೂ ಸಾಕಷ್ಟು ಜನ ಒಂದಷ್ಟು ಗೊಂದಲಕ್ಕೀಡಾಗಿರುವಂಥದ್ದು. ದ ರೀಸನ್ ಬಿಹೈಂಡ್ ನಾನು ಹೇಳೋದಿಷ್ಟೇ, ನಾವು ಮಾಡುವಂಥದ್ದು ಮ್ಯಾಕ್ಸಿಮಮ್ ಒಂದು 5ರಿಂದ 10 ನಿಮಿಷದಲ್ಲಿ ಏನೆಲ್ಲ ವಿಷಯಗಳಿಗೆ ಕ್ಲಾರಿಟಿಯನ್ನು ಕೊಡಬೇಕು ನಾನು ಹೇಳಿರ್ತೀನಿ ನಾನು. ಸೊ ತೀರಾ ಏನಾದರೂ 10 ನಿಮಿಷಕ್ಕಿಂತ ಜಾಸ್ತಿ ವಿಡಿಯೋ ನಾನು ಮಾಡ್ತೀನಿ ಅಂತಂದರೆ ಅಫಿಷಿಯಲ್ ನೋಟಿಫಿಕೇಷನ್ನ ಒಂದು ಆ PDF ಪೇಜಸ್ಸು ನಂಬರ್ ಆಫ್ ಕಾಪೀಸ್ ಜಾಸ್ತಿ ಇದ್ದಾಗ ಮಾತ್ರ ಒಂದು 2ರಿಂದ 3 ನಿಮಿಷ ನಿಮಗೆ ಜಾಸ್ತಿ ಆಗುತ್ತೆ. ಸೊ ಅದನ್ನು ಬಿಟ್ಟರೆ ಒಂದು 5ರಿಂದ 10 ನಿಮಿಷದ ಒಳಗಡೆ ಮ್ಯಾಕ್ಸಿಮಮ್ ಎಲ್ಲ ವಿಷಯಗಳನ್ನು ಕವರ್ ಮಾಡಿರ್ತೀನಿ. ಸೊ ದಯಮಾಡಿ ಈಗಲೂ ಹೇಳ್ತಾ ಇದ್ದೀನಿ, ತುಂಬ ಜನ ಕೇಳ್ತಾ ಇರುವಂಥದ್ದು, ಸರ್ ಅತಿಥಿ ಶಿಕ್ಷಕರ ನೇಮಕಾತಿಗೆ TET ಪರೀಕ್ಷೆ ಏನಾದರೂ ಕಂಪಲ್ಸರಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲ. ದಯಮಾಡಿ ಯಾವುದೇ ವಿಡಿಯೋ ಆದ್ರೂ ಕೊನೆವರೆಗೂ ನೋಡೋ ಪ್ರಯತ್ನ ಮಾಡಿ. 1 ನಿಮಿಷ 2 ನಿಮಿಷ ನೋಡ್ಬಿಟ್ಟು ಇಮಿಡಿಯೇಟ್ ಕಮೆಂಟ್ ಮಾಡಿದ್ರೆ ನಿಮಗೆ ಸಾಕಷ್ಟು ಡೌಟ್ಸು ಹಾಗೆ ಉಳ್ಕೊಳ್ಳುತ್ತೆ. ಸೊ ಪೂರ್ಣ ಪ್ರಮಾಣದಲ್ಲಿ ವಿಡಿಯೋಗಳನ್ನು ವಾಚ್ ಮಾಡಿದ ತಕ್ಷಣ ನಿಮಗೆ ಎಲ್ಲ ಡೌಟ್ಸು ಕ್ಲಿಯರ್ ಆಗುವಂಥದ್ದು. ಸೊ ಅದರಿಂದ ಆಚೆಗೆ ನಾವು ಕೆಲವೊಂದು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡದೇ ಇದ್ದರೆ ನೀವು ಅವಾಗ ಕೇಳಬೇಕು ಕಮೆಂಟ್ಸಲ್ಲಿ. ಸೊ ಆ ವಿಷಯಗಳನ್ನು ಪ್ರಸ್ತಾಪ ಮಾಡಿಯೂ ವಿಡಿಯೋ ನೋಡ್ದೇ ಕಮೆಂಟ್ ಮಾಡಿದಾಗ ನಿಮ್ಮ ಗೊಂದಲ ಹಾಗೆ ಉಳ್ಕೊಳ್ಳುತ್ತೆ, ಅದಕ್ಕೆ ಕ್ಲಾರಿಟಿ ಸಿಗಲ್ಲ. ಸೊ ನಾನು ಅಂತಲ್ಲ, ಯಾರೇ ಯಾವುದೇ ವಿಷಯಗಳ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ನಿಮಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ವಿಡಿಯೋಗಳನ್ನು ನೋಡೋ ಪ್ರಯತ್ನ ಮಾಡಿ. ಸೊ ನೀವೇನು ಅಬ್ಸರ್ವ್ ಮಾಡ್ತಾಯಿದ್ದೀರಾ ನೋಡಿ, ಈಗ ನಾನು ಅಥೆಂಟಿಕೇಟ್ ಇನ್ಫಾರ್ಮೇಷನ್ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇದು 22ನೇ ತಾರೀಕು ಬಂದಿದ್ದಂಥ ಆದೇಶ. ಇಲ್ಲಿ ನೋಡಿ ಏನು ಇಲ್ಲಿ ಸಬ್ಜೆಕ್ಟ್ ಕೋಟ್ ಮಾಡಿದರೆ, ಇಲ್ಲಿ 2026-27ನೇ ಶೈಕ್ಷಣಿಕ ಸಾಲಿಗೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಕಾದಿರತಕ್ಕಂಥ ಬೋಧಕ ಹುದ್ದೆಗಳು, ಇಸ್ ನಥಿಂಗ್ ಬಟ್ ಶಿಕ್ಷಕ ಹುದ್ದೆಗಳು ಅಂತ. ಇದರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಬಗ್ಗೆ ಅಂತಿದೆ. ಇಲ್ಲಿ ತಾತ್ಕಾಲಿಕವಾಗಿ ಅಂದರೆ 10 ಮಂತ್ಸ್, 10 ತಿಂಗಳು ಮಾತ್ರ ನಿಮಗೆ ಡ್ಯೂರೇಷನ್ ಇರ್ತಿದೆ. 10 ತಿಂಗಳ ಅವಧಿಗೆ ನೀವು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು ಪ್ರೌಢಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಇನ್ ಕೇಸ್ ನೀವು ಅಪ್ಲಿಕೇಶನ್ ಕೊಟ್ಟು ನಿಮ್ಮನ್ನು ಅವರು ಬರ್ಮಾಡ್ಕೊಳ್ಳೋದೇ ಆದರೆ HMC ಕಾಲ್ ಮಾಡಿ ನಿಮಗೆ ಅವಕಾಶವನ್ನು ಕೊಟ್ಟರೆ ನಿಮಗೆ 10 ಮಂತ್ಸು ಅದು ಪೀರಿಯಡ್ ಆಫ್ ಟೈಮ್ ಇರುತ್ತೆ, ನಿಮ್ಗೆ ಅವಕಾಶ ಇರ್ತಿದೆ. ಸೊ ಹಾಗಾಗಿ ಯಾವ್ಯಾವ ಸ್ಕೂಲಲ್ಲಿ ಎಷ್ಟೆಷ್ಟು ವೇಕೆಂಟ್ ಇದೆ ಅಂತ ನೋಡಿಕೊಂಡು ನೀವು ಅಪ್ಲಿಕೇಶನ್ ಕೊಡಬೇಕಾಗುತ್ತೆ, ಆಯಿತಾ. ಈಗಾಗಲೇ ಪ್ರೊಸೀಜರ್ ಸ್ಟಾರ್ಟ್ ಆಗಿದೆ ಅದು. ಸೊ ನೆಕ್ಸ್ಟು ಇನ್ನು ಸ್ಯಾಲ್ರಿ ಬಗ್ಗೆ ಕೇಳಿದ್ರೆ, ನಾನು ಈಗಾಗಲೇ ಸಾಕಷ್ಟು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದ್ರೆ ಪ್ರೈಮರಿ ಶಾಲೆಗಳಿಗೆ, ಆಯಿತಾ. ಸೊ 1 to 7ಗೆ 12,000, ಹೈಸ್ಕೂಲಿಗೆ ಬಂದು 12.5. ಇನ್ನು ಅತಿಥಿ ಉಪನ್ಯಾಸಕರಿಗೆ ಪದವಿ ಪೂರ್ವ ವಿಭಾಗ ಅಲ್ಲಿಗೆ ಬಂದುಬಿಟ್ಟು ಅವ್ರಿಗೆ 14,000 ಇದೆ. ಇಷ್ಟೇ ಡಿಫ್ರೆನ್ಸು. 12,000, 12,500 ಮತ್ತು 14,000. ಇನ್ನು 25,000, 30,000 ಎಲ್ಲ ನಿಮಗೆ ಯಾರಿಗೆ ಬರುತ್ತೆ ಅಂತಂದರೆ ಅದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಮಾಡ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ಕೊಡ್ತಕ್ಕಂಥ ಸಂಬಳ. ಅವರಿಗೆ 2 ರೀತಿ ಪೇ ಸ್ಕೇಲ್ ಬರುತ್ತೆ, ಆಯಿತಾ. ಒಂದು NET ಮತ್ತು ಸ್ಲೆಟ್ ಆಗಿರೋರಿಗೆ ಒಂದು ಪೇ ಸ್ಕೇಲ್ ಇದೆ, PhD ಮಾಡಿರೋರಿಗೆ, ಅಥವಾ ಅದನ್ನು ಜಸ್ಟು PG ಕ್ವಾಲಿಫಿಕೇಷನ್ ಆಗಿರೋರಿಗೆ ಒಂದು ಪೇ ಸ್ಕೇಲ್ ಬರುತ್ತೆ, ಆಯಿತಾ. ಅಲ್ಲಿಯೂ ಅವ್ರಿಗೆ ಆದಂಥ ಒಂದಷ್ಟು ಅರ್ಹತಾ ಮಾನದಂಡಗಳು ಬರುತ್ತೆ. ಇಲ್ಲಿ ಯಾವುದೇ ರೀತಿಯ ಅರ್ಹತಾ ಮಾನದಂಡಗಳಿಲ್ಲ. ಇಲ್ಲಿ ಯಾವುದೇ TET ಎಕ್ಸಾಮ್ ಆಗಿರಬೇಕು ಅಂತಕ್ಕಂಥ ರೂಲ್ ಇಲ್ಲ, ಆಯಿತಾ. ಈಗ ಪ್ರೈಮರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಟೀಚರ್ಸ್ಗಾಗಲಿ, ಹೈಸ್ಕೂಲಲ್ಲಿ ಕೆಲಸ ಮಾಡೋರಿಗಾಗಲಿ ಯಾವುದೇ ರೀತಿ ಆ ಥರದ ಮಾನದಂಡ ಇಲ್ಲ, TET ಆಗಿರಬೇಕು ಅಂತ ಅಂದ್ಬಿಟ್ಟು, ಆಯಿತಾ. ಇದನ್ನು ನಿಮಗೆ ಕ್ಲಾರಿಟಿಯನ್ನೇ ಕೊಡ್ತಾಯಿದ್ದೀನಿ ನೋಡಿ. ಇಷ್ಟು ಈ ಒಂದು ಕಾಪಿಯಲ್ಲಿ ನಿಮ್ಗೆ ಎಲ್ಲಿಯೂ ಕೂಡ 2026 ಮತ್ತು 27ನೇ ಸಾಲಿಗೆ ಯಾರೆಲ್ಲ ಈಗ ಗೆಸ್ಟ್ ಟೀಚರ್ಸ್ಗೆ ಇದೊಂದು ನಿಮಗೆ ಸರ್ಕ್ಯುಲರ್ ಬಿಡುಗಡೆ ಆಗಿದೆ, ಇಲ್ಲಿ ಎಲ್ಲಿಯೂ ಕೂಡ ಮೆನ್ಷನ್ ಮಾಡೇ ಇಲ್ಲ TET ಎಕ್ಸಾಮ್ ಕಂಪಲ್ಸರಿ ಅಂತ. ಅದಕ್ಕೆ ಇದನ್ನು ಇಟ್ಕೊಂಡು ಹೇಳ್ತಾ ಇದ್ದೀನಿ. ಸುಮ್ಮನೆ ಮೌಖಿಕವಾಗಿ ಹೇಳ್ಬಿಟ್ರೆ ಡೌಟ್ಸ್ ಕೊಡ್ಬೋದು ಅಂತ ಅಂದ್ಬಿಟ್ಟು, ಆಯಿತಾ. ಪದೇ ಪದೇ ಹೇಳಲಿಕ್ಕಾಗಲ್ಲ. ದಯಮಾಡಿ ಯಾರೂ ಕೂಡ ಎಗೇನ್ ಮತ್ತೆ ಅದನ್ನು ಕೇಳಲಿಕ್ಕೆ ನೀವು ಪ್ರಯತ್ನ ಮಾಡಿಬಿಡಿ, ಆಯಿತಾ. ಇದೊಂದು ನೋಟಿಫಿಕೇಷನ್ ನೀವೇ ಓದ್ಕೊಬಿಟ್ರೆ ನಿಮ್ಗೆ ಸಿಗ್ಬಿಡುತ್ತೆ ಎಲ್ಲ. ಈಗಾಗಲೇ ನನ್ನ ವಾಟ್ಸಪ್ ಚಾನಲ್ಲು, ಟೆಲಿಗ್ರಾಮ್ ಚಾನಲ್ಲು, ಆಲ್ಮೋಸ್ಟ್ ಎಲ್ಲ ಕಡೆ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಪ್ರೈಮರಿ ಸ್ಕೂಲ್ಸ್ಗೆ ಎಷ್ಟು 40,000, ಹೈಸ್ಕೂಲ್ಗೆ ಎಷ್ಟು 11,000, ಒಟ್ಟು 51,000 ಪೋಸ್ಟನ್ನ ಇಲ್ಲಿ ಕನ್ಫರ್ಮ್ ಮಾಡಿರುವಂಥದ್ದು. ಈ ನೆಕ್ಸ್ಟು ಈಗ 2026-27ಕ್ಕೆ ಜೂನ್ ಫಸ್ಟ್ ವೀಕಿಂದ ಏನು ಆರಂಭ ಆಗ್ತಾಯಿದೆ, ಸೊ ಆ ಸಾಲಿಗೆ, ಆಯಿತಾ. ಸೊ ಮತ್ತೆ ಯಾರು ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗಬೇಡಿ, ಆಯಿತಾ. ಆಮೇಲೆ ಇದೇ ಮುಖ್ಯ ಅಂತಲ್ಲ, ನಿಮಗೆ ಸಿಕ್ಬಿಡುತ್ತೆ ನಾವು ಅಲ್ಲೇ ಹೋಗ್ತೀವಿ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಈ ಪೋಸ್ಟು ನಿಮಗೆ ಈ ಹುದ್ದೆಗಳು ಅಂತಂದರೆ ಅಭದ್ರತಾ ನೌಕರರು ಅಥವಾ ಅಭದ್ರತಾ ಹುದ್ದೆಗಳು, ಅಸಂಘಟಿತ ನೌಕರರು ಅಂತ ನೀವು ಕರಿಬೋದು. ಇದನ್ನು ಯಾವ ಟೈಮಲ್ಲಿ ನಿಮ್ಮ ಕೆಲಸ ಹೋಗುತ್ತೆ ಹೇಳೋಕ್ಕಾಗಲ್ಲ. 3 ರೀಸನ್ಸ್ ಇದೆ. ಒಂದು, ಟ್ರಾನ್ಸ್ಫರಲ್ಲಿ ಬಂದರೆ ನಿಮ್ಮ ಕೆಲಸ ಹೋಗುತ್ತೆ, ಪ್ರಮೋಷನಲ್ಲಿ ಬಂದರೆ ನಿಮ್ಮ ಕೆಲಸ ಹೋಗುತ್ತೆ, ಅಥವಾ ಇನ್ನೊಂದು ಡೈರೆಕ್ಟ್ ರಿಕ್ರೂಟ್ಮೆಂಟಲ್ಲಿ ಬಂದರೆ ತಾನಾಗೆ ಈ ಕೆಲಸ ರದ್ದಾಗುತ್ತೆ. ಇವೆಲ್ಲವೂ ಕೂಡ ನಿಮಗೆ ಮಾಹಿತಿ ಇರಲಿ. ಇನ್ನು ಕ್ವಾಲಿಫಿಕೇಷನ್ಸ್ ಏನಿಲ್ಲ. ಈಗ ಯಾವುದಾದ್ರು ಶಾಲೆಯಲ್ಲಿ ಕನ್ನಡ ವಿಷಯಕ್ಕೆ ನಿಮಗೆ ವೇಕೆಂಟ್ ಇದ್ದರೆ, ಅಥವಾ ನೀವೇನು ಮಾಡಬೇಕು, ನೀವು LPSಗೆ ಮಾಡೋದಾದರೆ PUC + D.Ed ಆಗಿದ್ದರೆ ಬೇಕಾದಷ್ಟು ಕ್ವಾಲಿಫಿಕೇಷನ್ನು, ಆಯಿತಾ.
ಅಲ್ಲಿ ಟಿ ಇ ಟಿ ಆಗಬೇಕು ಅಂತ ಅಲ್ಲೂ ಯಾವುದೇ ಮಾನದಂಡ ಇಲ್ಲ. ಅಥವಾ ನೀವು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವರ್ಕ್ ಮಾಡಬೇಕು ಅಂತಂದರೆ ದಟ್ ಈಸ್ ಇನ್ನು 6-7 ಅದು GPT ಕಾರ್ಡ್ರಿಂದ ಬರುತ್ತೆ ನಿಮಗೆ. 6-7 ಕೆಲಸ ಮಾಡಬೇಕು ಅಂತಂದರೆ ಆವಾಗ ಅಲ್ಲಿ ಡಿಗ್ರಿ ಪ್ಲಸ್ B.Ed ಆಗಿರಬೇಕು. ಇನ್ನು ಹೈಸ್ಕೂಲಿಗೆ ಬಂದು ಸೇಮ್ ಕ್ವಾಲಿಫಿಕೇಷನ್ನು. ಹೈಸ್ಕೂಲಲ್ಲಿ ಮಾಡಬೇಕು ಅಂತಂದ್ರೆ ಡಿಗ್ರಿ ಪ್ಲಸ್ B.Ed ಆಗಿದ್ರೆ ಇನಫ್ ಎಜುಕೇಷನ್ ಅಥವಾ ಆಯಿತಾ ಅಷ್ಟೇ. ನೀವು ಅಪ್ಲಿಕೇಶನ್ ಕೊಡಬೇಕಾದ್ರೆ ಏನಿಲ್ಲ, ನಿಮ್ಮ ಎಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ನ ಜೆರಾಕ್ಸ್ ಹಾಕ್ಬಿಡಿ. SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUC ಆಗಿರ್ಬೋದು. ಡಿಗ್ರಿ ಅಂತ ಬಂದಾಗ ಅಲ್ಲಿ ಫೈನಲ್ ಇಯರ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಹಾಕಿ, ಸುಮ್ಮನೆ ಎಲ್ಲನೂ ಹಾಕಬೇಡಿ ಆಯಿತಾ. ಅದು ನಿಮಗೆ ಸರ್ಕಾರಿ ಹುದ್ದೆಗಳ ಟೈಮಲ್ಲಿ ಎಕ್ಸಾಮ್ ಬರೆದು ಸಕ್ಸಸ್ ಆಗಿ ಪರಿಶೀಲನೆ ಮಾಡ್ತಾರಲ್ಲ, ಆ ಟೈಮಲ್ಲಿ ಅವೆಲ್ಲ ಪ್ರೊವೈಡ್ ಮಾಡಬೇಕು. ಈ ಹುದ್ದೆಗಳಿಗೆ ಯಾವುದೂ ಅವಶ್ಯಕತೆ ಇಲ್ಲ. ಇನ್ನು ಅದು ಬಿಟ್ಟರೆ ನಿಮಗೆ ಏನೇನು ಎಕ್ಸ್ಟ್ರಾ ಕ್ವಾಲಿಫಿಕೇಷನ್ ಇದೆ ಅವುಗಳಲ್ಲಿ ಹಾಕಿ. ನೀವು TETಯಲ್ಲಿ ಕ್ವಾಲಿಫೈಡ್ ಆಗಿದ್ದರೆ ಬೇಕಾದ್ರೆ ಅದೊಂದು ಜೆರಾಕ್ಸ್ ಹಾಕಿ, ಏನು ತೊಂದರೆ ಇಲ್ಲ. ಹಾಗಂದು ಮಾತ್ರಕ್ಕೆ TET ಕಂಪಲ್ಸರಿನ ಅಂತ ಮತ್ತೆ ಕೇಳಿಬೇಡಿ. ಇನ್ ಕೇಸ್ ಎಲಿಜಿಬಲ್ ಆಗಿದ್ರೆ ಒಂದು ಕಾಪಿ ಹಾಕಿ. ನಿಮ್ಮ ಒಂದು ಕ್ಯಾಲಿಬರ್ ಗೊತ್ತಾಗಲಿ ಅಂತ, ನಿಮ್ಮ ಸ್ಕಿಲ್ಸು ಅದು ಇದು ಅವೆಲ್ಲ ಗೊತ್ತಾಗಲಿ ಅಂತ. ಅಥವಾ ನೀವು ಪ್ರೀವಿಯಸ್ ಇಯರ್ ಸ್ಕೂಲ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅವೆಲ್ಲವೂ ಕೂಡ ನಿಮ್ಮ ರೆಸ್ಯೂಮಲ್ಲಿ ನೀಟಾಗಿರ್ತಿದೆ. ರೆಸ್ಯೂಮ್ನ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ ಆಯಿತಾ. ಸ್ವಲ್ಪ ಅದು ನಿಮಗೆ ಡಿಸಿಪ್ಲಿನ್ ಆಗಿರಬೇಕು ಯಾವಾಗಲೂ. ರೆಸ್ಯೂಮ್ ನೋಡಿದ ತಕ್ಷಣ ನಿಮ್ಮ ಅರ್ಹತೆಯನ್ನು ಅವರು ಐಡೆಂಟಿಫೈ ಮಾಡ್ತಿರಬೇಕು. ಆ ಲೆವೆಲ್ಗೆ ರೆಸ್ಯೂಮ್ ಪ್ರಿಪೇರ್ ಮಾಡಬೇಕು ಯಾವಾಗಲೂ. ಆಮೇಲೆ ಹಳೆ ರೆಸ್ಯೂಮ್ಸನ್ನೇ ಮತ್ತೆ ಕೊಡೋದು ಬೇಡ. ಪ್ರತಿ ವರ್ಷ ಕೂಡ ಅಡ್ವಾನ್ಸ್ ಆಗುತ್ತೆ, ಅಪ್ಡೇಟ್ ಆಗಬೇಕು ನೀವು. ಯಾವುದು ಲೇಟೆಸ್ಟ್ ರೆಸ್ಯೂಮ್ಸ್ ಬರುತ್ತೆ ಅವೆಲ್ಲವನ್ನು ನೋಡಿಕೊಂಡು ನೀಟಾಗಿ ನಿಮ್ಮ ಎಲ್ಲ ಎಕ್ಸ್ಪೀರಿಯೆನ್ಸು, ನಿಮ್ಮ ನೇಮು, ನಿಮ್ಮ ಮಾರ್ಕ್ಸ್ ಡೀಟೇಲ್ಸು, ಅಥವಾ ನಿಮ್ಗೆ ಬೇರೆ ಆ್ಯಕ್ಟಿವಿಟೀಸ್ ಇದ್ದರೆ, ಏನಾದರೂ ಬೇರೆ ವರ್ಕ್ ಮಾಡ್ತಾಯಿದ್ರೆ, ಸ್ಕೂಲಲ್ಲಿ ಬೇರೆ ಕಡೆ ಮಾಡಿದರೆ ಅವೆಲ್ಲವನ್ನು ನೀಟಾಗಿ ಮೆನ್ಷನ್ ಮಾಡಿ ಕೊಡಿಯೋದು ಆಯಿತಾ. ಹಾಗಾಗಿ ವಿಡಿಯೋ ಮುಗಿಸ್ಲಿಕ್ಕಿಂತ ಮುಂಚೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, 2026-27ನೇ ಸಾಲಿಗೆ ಹಿರಿಯ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಯಲ್ಲಿ ಯಾರು ಅತಿಥಿ ಶಿಕ್ಷಕರಾಗಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅವರಿಗೆ ಯಾರಿಗೂ ಕೂಡ TET ಪರೀಕ್ಷೆ ಕಂಪಲ್ಸರಿ ಅಲ್ವೇ ಅಲ್ಲ. ಇದು ನಿಮಗೆ ಕ್ಲಿಯರ್ ಕಟ್ಟಾಗಿ ಮಾಹಿತಿಯನ್ನು ಕೊಡ್ತಾಯಿದ್ದೀನಿ. ಆಮೇಲೆ ಯಾವುದೇ ರೀತಿಯ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತೂ ಇಲ್ಲವೇ ಇಲ್ಲ. ಇದು ಆಫ್ಲೈನಲ್ಲಿ ಕೊಡ್ತಕ್ಕಂಥ ಅಪ್ಲಿಕೇಶನ್ ಪ್ರಾಸೆಸ್. ಥ್ಯಾಂಕ್ ಯು ಸೊ ಮಚ್.